ಹರೇ ಕೃಷ್ಣ. ಇವತ್ತು ಎಲ್ಲಿಗೆ ಹೊರಟಿದ್ದೀನಿ ಬನ್ನಿ ಹೇಳ್ತೀನಿ. ಇವರ ಮದುವೆ ರಿಸೆಪ್ಷನ್ಗೆ. ನಮ್ಮೂರಲ್ಲೇ ರಿಸೆಪ್ಷನ್ ಇದ್ದಿದ್ದು, ಬಟ್ ಹೋಗಬೇಕು ಅಂತ ಏನು ಅಂದ್ಕೊಂಡಿರಲಿಲ್ಲ. ಒಂದು ಮ್ಯಾಜಿಕ್ ಆಯ್ತಲ್ಲಿ. ದಯಾನಂದ್ ಸರು ಮಾದೇನಹಳ್ಳಿಯವರು, ಭೂಮಿಕಾ ಅವರು ಚಿತ್ರದುರ್ಗದವರು. ಭೂಮಿಕಾ ಅವರ ತಂಗಿ ನನ್ನ ಚೈಲ್ಡ್ಹುಡ್ ಬೆಸ್ಟಿ. ಇವತ್ತು ನಾನು ಸರ್ಗೆ ಸ್ಟೇಟಸ್ನಲ್ಲಿ ವಿಶ್ ಮಾಡಿರೋದು ನೋಡಿ ಕಾಲ್ ಮಾಡಿ ಭೂಮಿಕಾ ನಮ್ಮ ಅಕ್ಕ ಅಂತ ಹೇಳಿದ್ಲು. ರಿಸೆಪ್ಷನ್ಗೆ ಬಾ ಅಂತ ಕೂಡ ಇನ್ವೈಟ್ ಮಾಡಿದ್ಲು. ನಾನು ಅವಳನ್ನ ಮೀಟ್ ಮಾಡೇ ಸುಮಾರು ವರ್ಷಗಳಾಗಿತ್ತು. ಅವಳನ್ನ ಮೀಟ್ ಮಾಡೋದೇ ನನಗೆ ಖುಷಿ ವಿಷಯ. ಯಾಕಂದರೆ ಅವಳು ನಾನು ಕ್ಲಾಸ್ಮೇಟ್ ಆಗಿದ್ದು 5th ಮಾತ್ರ. ಆದರೂ ವಿ ಆರ್ ಬೆಸ್ಟೀಸ್ ಫಾರ್ ಎವರ್. ಇನ್ನು ದಯಾನಂದ್ ಸಾಗರ್ ಸರ್ ಬಗ್ಗೆ ಹೇಳಲೇಬೇಕು. ನಾವು ಇನ್ಸ್ಪೈರಿಂಗ್ ಪರ್ಸನ್ಸ್ ಅಂತ ತಗೊಂಡ್ರೆ ಬರೀ ಇತಿಹಾಸದ ವ್ಯಕ್ತಿಗಳನ್ನೇ ತಗೊಳ್ಳೋದು. ಆದರೆ ನಮ್ಮ ಸುತ್ತಮುತ್ತ ನಮ್ಮ ಮನೆಯಲ್ಲೇ ಇರ್ತಾರೆ. ದಯಾನಂದ್ ಸಾಗರ್ ಅಂತಹ ಸಾಧಕರಲ್ಲಿ ಒಬ್ಬರು. UPSCಯಲ್ಲಿ ಕನ್ನಡ ವಿಷಯನ ತಕ್ಕೊಂಡು 615 ಶ್ರೇಣಿಯಲ್ಲಿ ಉತ್ತೀರ್ಣರಾಗಿ ಕರ್ನಾಟಕಕ್ಕೆ ತನ್ನೂರಿಗೆ ಹೆಮ್ಮೆಯ ವ್ಯಕ್ತಿತ್ವವಾಗಿ ನಿಂತಿದ್ದಾರೆ. ಆಶ್ಚರ್ಯ ಏನು ಗೊತ್ತಾ, ಅವರೊಬ್ಬ ಮನೋಶಾಸ್ತ್ರಜ್ಞರು. ಎಲ್ಲಿಯ ಸೈನ್ಸು, ಎಲ್ಲಿಯ ಕನ್ನಡ? ಇದು ಅವರಿಗೆ ಕನ್ನಡದ ಮೇಲೆ ಇದ್ದ ಪ್ರೀತಿ, ಆಸಕ್ತಿ, ಭಾಷಾಭಿಮಾನವನ್ನು ತೋರಿಸುತ್ತೆ. ಒಂದು ಮಧ್ಯಮ ಕುಟುಂಬ, ತಂದೆ ಹಾಸ್ಟೆಲ್ ವಾರ್ಡನ್ನು. ಇಷ್ಟು ಇರುವವರು ಎಷ್ಟು ಕನಸು ಕಾಣ್ಬೋದು ಹೇಳಿ? ಒಂದು ಮಟ್ಟಿಗೆ ಓದು, ಒಂದೊಳ್ಳೆ ಕೆಲಸ. ಆದರೆ ಇವರು ಆಕಾಶಕ್ಕೆ ಹೆಣೆ ಹಾಕ್ತವ್ರು. ಹಾಕೋದಷ್ಟೇ ಅಲ್ಲ, ಅಲ್ಲಿ ಹತ್ತಿ ನಿಂತು ಎಲ್ಲರೂ ತನ್ನ ತಲೆ ಎತ್ತಿ ನೋಡುವಂತೆ ಮಾಡಿದವರು. ತುಂಬ ಜನ ಹೇಳ್ತಾರಲ್ಲ, ಹಾಸಿಗೆ ಇದ್ದಷ್ಟೇ ಕಾಲು ಚಾಚಬೇಕು ಅಂತ. ಇವರು ಹಾಗೆ ಯೋಚನೆ ಮಾಡಿದರೆ ಇವತ್ತು ವರ್ಲ್ಡ್ಸ್ ಟಫೆಸ್ಟ್ ಎಕ್ಸಾಮ್ನಲ್ಲಿ ಒಂದಾದ UPSCನ ಬರಿತಾ ಇದ್ರಾ? ಅದಷ್ಟೇ ಅಲ್ಲ, ಪ್ರಸಿದ್ಧ ಸೈಕ್ಯಾಟ್ರಿಸ್ಟ್ ಆಗ್ತಾಯಿದ್ರಾ? ಇಷ್ಟೇ ಅಲ್ಲ, ಇವರು ಸಮಾಜಮುಖಿ ಕೆಲಸಗಳನ್ನ, ಹೋರಾಟದ ಮನೋಭಾವ ಇವರ ರಕ್ತದಲ್ಲಿದೆ ಅಂತಲೇ ಹೇಳ್ಬೋದು. ಇನ್ನೊಂದು ವಿಷಯ, ಮನೆಯಲ್ಲಿ ಓದಿಸೋಷ್ಟು ತಂದೆ ತಾಯಿಗೆ ಶಕ್ತಿ ಇಲ್ಲ, ಹಣದ ವ್ಯವಸ್ಥೆ ಇಲ್ಲ, ಸಪೋರ್ಟ್ಗೆ ಯಾರೂ ಇಲ್ಲ ಅಂತ ಓದೋದ್ರ ಬಗ್ಗೆ ತಾತ್ಸಾರ ಮಾಡೋರು. ಹಾಗೆ ಡಾಕ್ಟ್ರ್ ಮಕ್ಕಳು ಡಾಕ್ಟ್ರೇ ಆಗ್ತಾರೆ, ರೈತರ ಮಕ್ಕಳು ರೈತರೇ ಆಗ್ತಾರೆ ಅಂತ ಅಂದ್ಕೊಂಡಿದ್ದಿದ್ರೆ, ಇವ್ರ ತಂದೆ ಹಾಗಾದರೆ ಡಾಕ್ಟ್ರಾ ಇಲ್ಲ ಯಾವುದಾದ್ರೂ ಎಕ್ಸಾಮ್ ಬರೆದಿದ್ರಾ? ಒಬ್ಬ ಸಾಮಾನ್ಯ ರೈತ ಇವ್ರ ತಂದೆ. ಆದರೆ ಅವರಲ್ಲಿದ್ದಿದ್ದು ಒಂದೇ, ನನ್ನ ಮಗ ಚೆನ್ನಾಗಿ ಓದಬೇಕು ಅನ್ನೋ ಆಸೆ ಅಷ್ಟೇ. ಇವರು ತಮ್ಮ ಓದಿನ ಖರ್ಚುಗಳನ್ನೆಲ್ಲ ತಾವೇ ಭರಿಸ್ತಾಯಿದ್ರು. ಸ್ಕಾಲರ್ಶಿಪ್ನಲ್ಲಿ ಬಂದಂಥ ಹಣದಿಂದ ನಿಭಾಯಿಸ್ತಾಯಿದ್ರು. ಮನೆಯವ್ರ ಹತ್ರ ತನ್ನ ಓದಿಗಾಗಿ ಹಣ ಕೊಡಿ ಅಂತ ಯಾವತ್ತೂ ಕೇಳಿದವರಲ್ಲ. ಯಾಕಂದರೆ ತನ್ನ ಓದಿನಿಂದ ಮನೆಯವ್ರಿಗೆ ಕಷ್ಟ ಕೊಡಬಾರ್ದೆಂಬ ವಿಶಾಲ ಮನೋಭಾವ ಅವ್ರದ್ದಾಗಿತ್ತು. ವಿದ್ಯೆಗೆ ವಿನಯವೇ ಭೂಷಣ ಅನ್ನೋ ನಾಣ್ಣುಡಿ ಇವರಿಗೆ ತುಂಬ ಸೂಕ್ತವಾಗಿದೆ. ರಾಜನೆಂಬ ಕಿರೀಟ ಹಾಕ್ಕೊಂಡಿದ್ದರೂ ಅತ್ಯಂತ ಸರಳತೆ, ಸಹಾನುಭೂತಿ, ಸಹೃದಯತೆ, ಸ್ನೇಹಭಾವ ಇವರದ್ದು. ಓದಿನ ಅಹಂ ಕಿಂಚಿತ್ತೂ ಕೂಡ ಇವರಲ್ಲಿಲ್ಲ. ಹಾಗೆ ಈಗ ಇವರ ಇನ್ನಷ್ಟು ಸಾಧನೆಗೆ ಜೊತೆಯಾಗಿ ಭಾಳ ಸಂಗಾತಿಯಾಗಿ ಭೂಮಿಕಾ ಅವರು ಸಪ್ತಪದಿ ತುಳಿತಾ ಇದ್ದಾರೆ. ಇವರ ಮುಂದಿನ ಜೀವನ ಹಸನಾಗಿರಲಿ. ಒನ್ಸ್ ಅಗೇನ್ ಹ್ಯಾಪಿ ಮ್ಯಾರಿಡ್ ಲೈಫ್ ಬೋತ್ ಆಫ್ ಯು. ಸ್ಟೇ ಬ್ಲೆಸ್ಡ್. ಕೃಷ್ಣಾರ್ಪಣ ಮಸ್ತು.